ನಾವು ಕಳೆದ ಬಾರಿಯಲ್ಲಿ ಯು ಆಕಾರದಲ್ಲಿರ್ತಕ್ಕಂಥ ಗೋಪಿ ಚಂದನದ ಚಿಂತನೆ ಮಾಡಿದ್ವಿ. ಆ ಗೋಪಿ ಚಂದನದ ಚಿಂತನೆ ಏನಪ್ಪ ಅಂದ್ರೆ ಸಾತ್ವಿಕ ಗುಣವನ್ನ ನಮಗೆ ಬರ್ಲಿಕ್ಕೋಸ್ಕರ ನಾವು ಅದನ್ನ ಇಟ್ಕೊಳ್ಬೇಕು. ಒಂದು ಎರಡನೇದಾಗಿ ಅದರ ಮಧ್ಯದಲ್ಲಿ ಒಂದು ಕಪ್ಪು ಕುಂಕುಮವನ್ನು ಇಟ್ಕೋತೀವಿ. ಆ ಕಪ್ಪು ಕುಂಕುಮ ಏನನ್ನು ಸೂಚಿಸುತ್ತೆ ಅಂದ್ರೆ ತಾಮಸ ಗುಣ. ಏನು? ತಾಮಸ ಗುಣ. ಆ ತಾಮಸ ಗುಣ ಏನಾಗಬೇಕು? ಹೋಗ್ಬೇಕು. ನಮ್ಮಲ್ಲಿರ್ತಕ್ಕಂಥದ್ದೆಲ್ಲ ತಾಮಸ ಗುಣಗಳು ಹೋಗ್ಬೇಕು. ಅಂದ್ರೆ ತಾಮಸ ಗುಣಗಳು ಏನು? ಒಬ್ಬನ ದ್ವೇಷ ಮಾಡೋದು, ಒಬ್ಬನ ಹೀಯಾಳಿಸೋದು, ಒಬ್ಬನ ಹೊಡೆಯೋದು, ಒಬ್ಬನ ಅಧೋಗತಿಯನ್ನ ಯಾವ ಚಿಂತಿಸ್ತಾ ಇರೋದು, ಈ ರೀತಿಯಾಗಿ ನಮ್ಮ ದ್ವೇಷ ಎಲ್ಲ ಅರಿಷಡ್ಗಳೆಲ್ಲ ನಮ್ಮ ತುಂಬಿಕೊಂಡಿರುತ್ತೆ ಅಲ್ವಾ? ಕಾಮ ಕ್ರೋಧಾದಿಗಳೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಉಳ್ಕೊಂಡಿರ್ತಲ್ಲ. ಆ ಕಪ್ಪು ಕುಂಕುಮವನ್ನು ಧರಿಸುವುದರಿಂದ ಅದು ನಮ್ಮಲ್ಲಿರ್ತಕ್ಕಂಥ ಅರಿಷಡ್ಗಳೆಲ್ಲ ಹೋಗ್ಲಿ ಅನ್ನೋದಕ್ಕೋಸ್ಕರ ನಾವು ಈ ಕಪ್ಪು ಕುಂಕುಮವನ್ನು ಧರಿಸ್ತೀವಿ. ಅದರ ಕೆಳಗಡೆಗೆ ಕೆಂಪು ಕುಂಕುಮವನ್ನು ಧರಿಸ್ತೀವಿ. ಅದು ರಜೋಗುಣ ಅಂತ, ಅದು ರಾಜಸ ಗುಣ ಅಂತ. ರಾಜಸ ಗುಣ ಅಂದ್ರೆ ರಾಜರಿಗೆ ಒಂದು ಕ್ರೋಧ ಇರ್ತದೆ, ಹೊಡಿಬೇಕು. ಅವ್ರ ರಾಜನ ಕೆಲಸ ಏನ್ ಗೊತ್ತಾ? ಅದಕ್ಕೆ ರಜೋಗುಣ ಅಂತೀವಿ. ರಾಜಸ ಒಂದು ಗುಣವನ್ನು ಹೊಂದಿರತಕ್ಕಂಥದ್ದು ರಜೋಗುಣ. ಅದು ಒಂದು ಕೆಟ್ಟ ರೀತಿಯ ಗುಣಗಳು, ಅದು ಇಟ್ಕೋಬಾರದು ಅಂತ ಹೇಳಿ. ಆ ರಜೋಗುಣಗಳು ಹೋಗ್ಬೇಕು, ಮತ್ತೆ ತಮೋಗುಣ ಹೋಗ್ಬೇಕು, ನಮ್ಗೆ ಸಾತ್ವಿಕ ಗುಣ ಬರಬೇಕು. ಈ ರೀತಿಯಾಗಿ ಗುಣಗಳಲ್ಲಿ ತ್ರಿವಿಧ ಗುಣಗಳನ್ನ ನಾವು ಈ ತಿಲಕ ಧಾರಣೆಯಿಂದ ನಾವು ಪಡಿತೀವಿ. ಕೆಲವು ಗುಣಗಳು ಕಳಿಸ್ಕೋತೀವಿ. ಅಂದ್ರೆ ಅರ್ಥ ಸಾತ್ವಿಕ ಗುಣಗಳು ಬರುತ್ತೆ, ತಮೋ ಗುಣಗಳು ಹೋಗುತ್ತೆ, ರಜೋ ಗುಣಗಳು ಕೂಡ ಹೋಗುತ್ತೆ. ಅದಕ್ಕೆ ಹೆಚ್ಚು ಉದ್ದವನ್ನ ನಾವು ಸಾತ್ವಿಕ ಗುಣ ಬರ್ಲಿಂದಕ್ಕೆ ಜಾಸ್ತಿ ಉದ್ದ ಇಟ್ಕೋತೀವಿ. ನೋಡಿ, ಇಲ್ಲಿಂದ ನೆತ್ತಿಯ ತನಕ ಹೋಗುತ್ತೆ. ಅರ್ಥ ಏನ್ ಗೊತ್ತಾ? ನಮ್ಮಲ್ಲಿ ಸಾತ್ವಿಕ ಗುಣ ಹೆಚ್ಚು ಬರಲಿ ಅಂತ. ಇದು ಗುಣಗಳಿಗೆ ಸಂಬಂಧಪಟ್ಟರೆ. ಇನ್ನು ಮುಂದಿಂದು ದೇವರಿಗೆ ಸಂಬಂಧಪಟ್ಟರು. ಆ ವಿಚಾರವನ್ನ ಮುಂದಿನ ಭಾಗದಲ್ಲಿ ಮಾತನಾಡೋಣ ಹೇಳ್ತಾ, ಹರೇ ಶ್ರೀನಿವಾಸ, ಹೋ ರಾಘವೇಂದ್ರ, ಹರೇ ಪಾಂಡವ.